ದರ್ಶನ್ ರವರು ಕೊಲೆ ಆರೋಪದಲ್ಲಿ ಜೈಲಲ್ಲಿ ಇರುವಂಥದ್ದು. ಈ ಸಂದರ್ಭದಲ್ಲಿ ಅಭಿಮಾನಿಗಳ ವರ್ತನೆ ಕೂಡ ಸಾಕಷ್ಟು ಟೀಕೆಗೆ ಏರ್ಪಾಡಾಗ್ತಾ ಇರುವಂಥದ್ದು. ಅಭಿಮಾನಿಗಳ ವರ್ತನೆ ಯಾವ ರೀತಿ ಇರಬೇಕು ಅಂತ ತಾವು ಬಯಸ್ತೀವಿ? ಅಭಿಮಾನಿಗಳ ವರ್ತನೆ ಅಂತಂದರೆ ಅಭಿಮಾನಿ ದೇವ್ರನ್ನ ಯಾವ ರೀತಿ ಅಭಿಮಾನಿಸ್ಬೇಕು ಆ ರೀತಿಯಾಗಿದೆ. ಅಭಿಮಾನಿಗಳಿಂದ ಏನಿದೆಯಲ್ಲ ಅವ್ರ ಕಡೆಯಿಂದ ಏನು ತಪ್ಪೇನಿಲ್ಲ. ಅವ್ರ ಅಭಿಮಾನಿ ಅಂದಮೇಲೆ ಅಭಿಮಾನಿ ಥರನೇ ಇರ್ತಾರೆ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರು ಒಳ್ಳೆ ಕೆಲಸ ನೋಡ್ತೀವಿ. ಅವ್ರು ಒಳ್ಳೆ ಸಿನಿಮಾಗಳನ್ನು ನೋಡಿ ಅವರೇ ನಮ್ಮ ಪ್ರೇರಣೆ. ಅವ್ರು ಮಾಡಿರೋಂಥ ಒಳ್ಳೆ ಕೆಲಸಗಳು ನಮಗೆ ಅದೇ ಪ್ರೇರಣೆ ಆಗಿದೆ. ಅದೊಂದು ಏನೋ ತಪ್ಪಾಗಿದೆ, ಅದು ಬೈ ಮಿಸ್ಟೇಕ್ ಆಗಿದೆ ಅಂತಲೂ ನಾವು ಅಂದ್ಕೊತೀವಿ. ಅವ್ರ ಕಡೆಯಿಂದ ತಪ್ಪಾಗಿರಲ್ಲ. ಅದೇ ಅಲ್ಲ ನಮ್ಮ ದೃಢವಾದ ನಂಬಿಕೆ ಇದೆ ಅಭಿಮಾನಿಗಳೆಲ್ಲರಿಗೂ. ಅಲ್ಲ, ಏನಂತ ಹೇಳಿದ್ರೆ ಸಾಮಾನ್ಯ ಕೈದಿಗಳಿಗೆ ಒಂದು ರೀತಿ ಮಾಡ್ತಾ ಇದ್ದಾರೆ, ಇದು ಏನಂದ್ರೆ ದುಡ್ಡು ಇರೋರಿಗೆ ಒಂದು ರೀತಿ ಮಾಡ್ತಾ ಇದ್ದಾರೆ. ದರ್ಶನ್ ಅವರಿಗೆ ರಾಜಾತೀತ್ಯವನ್ನು ಯಾಕೆ ನೀಡಬೇಕಾಗಿತ್ತು ಅನ್ನುವಂಥದ್ದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇರುತ್ತೆ. ಆದರೆ ಅಭಿಮಾನಿಗಳು ನಮ್ಮ ಬಾಸ್ಗೆ ಯಾಕೆ ಎಲ್ಲ ಸವಲತ್ತುಗಳು ಸಿಗಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಇದು ಯಾಕೆ ಇದೊಂದು ಅಂತ ಸರ್? ರಾಜಾತೀತ್ಯ ಅನ್ನೋದಕ್ಕೆ ಅವರೇನು ಬೀರ್ ಕುಡಿದಿಲ್ಲ, ಏನು ಮತ್ತೊಂದು ಮಾಡೋದಿಲ್ಲ, ಗಾಂಜಾ ಹೊಡೆದಿಲ್ಲ, ಏನಿಲ್ಲ. ಟೀ ಕಾಫಿ ಪ್ರತಿಯೊಂದು ಜೈಲಲ್ಲಿ ಪ್ರತಿಯೊಬ್ಬರಿಗೂ ಟೀ ಕೊಡ್ತಾರೆ. ಸಿಗರೇಟ್ ಹೊಡಿದಾರೆ ಅಂತ ಹೇಳ್ತಾರೆ, ಮಿಸ್ಟೇಕ್ ಏನು ಆಗಿರ್ಬೋದು. ಕಾಫಿ ಅನ್ನೋದು ಕಾಮನಾಗಿ ಕೊಡ್ತಾರೆ. ಚೇರ್ ಮೇಲೆ ಕುಂತ ತಕ್ಷಣ ರಾಜಾತೀತ ಅನ್ನೋದು ಭಾಳ ದೊಡ್ಡ ತಪ್ಪು ಸರ್. ಹಾಗೆ ಮೊನ್ನೆ ಸುಮಲತಾ ಮೇಡಮ್ ಸಹ ಹೇಳಿದರು, ಭಾಳ ಕೈದಿಗಳು ಈ ರೀತಿಯಾದ ವ್ಯವಸ್ಥೆಗಳು ಇರ್ತವೆ. ಅದನ್ನು ನೀವು ದರ್ಶನ್ ಅವ್ರನ್ನೇ ಪ್ರತಿಯೊಂದು ಬಾರಿನೂ ಟಾರ್ಗೆಟ್ ಮಾಡೋದು ಯಾಕಪ್ಪ ಅಂತ ವಿಚಾರ ಆಗ್ತಾಯಿಲ್ಲ. ಒಂದು ಫೋಟೋಯಿಂದನೇ ಅವ್ರನ್ನ ಬೇರೆ ಒಂದು ಜೈಲಿಂದ ಈ ಜೈಲಿಗೆ ಕರ್ಕೊಂಬರೋಂಥ ವ್ಯವಸ್ಥೆ ಮಾಡಿದೆಲ್ಲ. ಅಷ್ಟು ಪಬ್ಲಿಕ್ ಫಿಗರ್ ಅಂತ ಎಲ್ಲರಿಗೂ ಗೊತ್ತು. ಬರೀ ಪ್ರತಿಯೊಂದು ಅವ್ರ ಮ್ಯಾಟ್ರಿಗೋಸ್ಕರನೇ ಕಾಯ್ತಾ ಇರ್ತೀರಂತ ಮತ್ತೆ ಪ್ರೂವ್ ಆಗಿದೆ ಈಗ ಈ ಸಂದರ್ಭದಲ್ಲಿ. ಇದು ದರ್ಶನ್ರ ಅಭಿಮಾನಿಗಳಾದ ಮಾತು. ಶಿವಕುಮಾರ್ ಜೊತೆ ಅರುಣ್ ನವಲಿ, TV5 ಬಳ್ಳಾರಿ.